ಸ್ಟಾರ್ಟ್ ಆಗಿದೆ. ನಾವು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಏನು ಅಂದರೆ ಸರ್ಕಾರದಿಂದ ಕೃಷಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಿದೆ ಅನ್ನೋದು ನಮ್ಮ ಹೋರಾಟ. ಈ ಎ ಮತ್ತು ಎಕ್ಸಾಮ್ ಆಲ್ರೆಡಿ ಇವಾಗ ಗೊತ್ತಿರ್ಬೋದು, ತುಂಬ ಆಲ್ರೆಡಿ ಕಾಲ್ ಆಗಿದೆ. ಅದರಲ್ಲಿ ಏನಾಗಿದೆ ಅಂದರೆ ICAR ರೆಕ್ರೂಟ್ ಆಗದಿರೋವಂಥ ಯೂನಿವರ್ಸಿಟಿ, ರಾಯ್ಟೆಕ್ ಯೂನಿವರ್ಸಿಟಿನ ಇನ್ಕ್ಲೂಡ್ ಮಾಡಿದ್ದಾರೆ. ಮತ್ತು ಬಿ ಬಯೋಟೆಕ್ನಾಲಜಿನ ಅದು ಫಾರ್ಮ್ ಸೈನ್ಸಿಗೆ ಬರಲ್ಲ, ಆದರೂ ಅದನ್ನು ಇನ್ಕ್ಲೂಡ್ ಮಾಡಿ ಅವ್ರಿಗೂ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ. ಇದು ಕ್ಯಾಡ್ರೆ ಆ್ಯಂಡ್ ರೆಕ್ರೂಟ್ಮೆಂಟ್ ರೂಲ್ಸ್ ಪ್ರಕಾರ ಇದು ವಿರೋಧವಾಗಿದೆ. ಅದರಲ್ಲಿ 2022ನೇ ಕ್ಯಾಡ್ರೆ ಆ್ಯಂಡ್ ರೆಕ್ರೂಟ್ಮೆಂಟ್ ರೂಲ್ಸಲ್ಲಿ ಇದು ಯಾವುದೇ ರೀತಿ ICAR ಅಕ್ರಿಡ್ ಆಗಿರೋ ಕಾಲೇಜಸ್ನ ಇನ್ವಾಲ್ವ್ ಮಾಡೋಂಗಿಲ್ಲ ಅಂತ ಇದೆ. ಅದರಲ್ಲಿ ICAR ಅಕ್ರಿಡ್ ಆಗಿರೋದು ಮತ್ತು AICTE ಅಕ್ರಿಡ್ ಆಗಿರೋ ಕಾಲೇಜಸ್ ಮಾತ್ರ ಅಂತ ಇದೆ. ಅದೇ ರಾಯ್ಟೆಕ್ ಯೂನಿವರ್ಸಿಟಿ ಬರೀ UGC ಅಪ್ರೂವ್ ಆಗಿರೋದು, ICAR ಇಂದ ಮಾನ್ಯತೆ ಆಗಿಲ್ಲ. ಇದೇ 10 ವರ್ಷದಿಂದ ನಮ್ಮ ಸೀನಿಯರ್ಸ್ ಎಲ್ಲ ಪ್ರೊಟೆಸ್ಟ್ ಮಾಡಿ ಅದನ್ನು ಬ್ಯಾನ್ ಮಾಡಿಸಿದ್ರು. ಬಟ್ ಈಗ ಮೊನ್ನೆ ಸರ್ಕಾರ KA ಹೊರಡಿಸಿರೋ ನೋಟಿಫಿಕೇಷನಲ್ಲಿ ಅದು ಜೂನ್ 1ನೇ ತಾರೀಕು ಒಂದು ನೋಟಿಫಿಕೇಷನ್ ಬಂದಿದೆ. ಏನಂತ, ರಾಯ್ಟೆಕ್ ಯೂನಿವರ್ಸಿಟಿಯವರು ಎಲಿಜಿಬಲ್ ಇದ್ದಾರೆ ಅಂತ. 20ನೇ ತಾರೀಕು ಜೂನ್ 1 ನೋಟಿಫಿಕೇಷನ್ ಬಂದಿದೆ, ಬಿ ಬಯೋಟೆಕ್ನಾಲಜಿ ಅವರು ಎಲಿಜಿಬಲ್ ಇದ್ದಾರೆ ಅಂತ. ಅದು ಯಾವುದೇ ರೀತಿ ಎಲಿಜಿಬಲ್ ಇದ್ದಂಗೆ ಕೃಷಿ ವಿದ್ಯಾರ್ಥಿಗಳಿಗೆ ಮೋಸ ಮಾಡಲಾಗ್ತಿದೆ. ಇಂಜಿನಿಯರಿಂಗ್ನವ್ರ ತಂದು ಅವ್ರಿಗೆ ಯಾವುದೇ ರೀತಿ ಸಸ್ಯ ರೋಗದಾಗಲಿ, ಕೀಟ ರೋಗದಾಗಲಿ, ಮಣ್ಣಿನ ಬಗ್ಗೆ ಯಾವುದೇ ರೀತಿ ಗೊತ್ತಿರಲ್ಲ, ರೈತರಿಗೆ ಯಾವುದೇ ರೀತಿ ಸಹಾಯ ಮಾಡೋಕ್ಕೂ ಆಗಲ್ಲ. ಅಂಥವ್ರನ್ನ ತಂದು ಕೃಷಿ ಹುದ್ದೆಗೆ ಏರಿಸೋದ್ರಿಂದ ರೈತರಿಗೆ ಅನಾನುಕೂಲ ಆಗ್ತಿದೆ, ಕೃಷಿ ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗ್ತಿದೆ ಮತ್ತು ಅನ್ಯಾಯ ಆಗ್ತಿದೆ. ಮತ್ತು ದೇಸಿ ಕೋರ್ಸ್ ಅಂತ ಒಂದು ಮಾಡ್ತಿದ್ದಾರೆ. ದೇಸಿ ಕೋರ್ಸ್ ಅಂದರೆ ಏನು, 2 ವರ್ಷ ಮಾಡ್ತಾರೆ, 2 ವರ್ಷ ಇರುತ್ತೆ. ಅದು ಒಂದು ವಾರದಲ್ಲಿ ಒಂದಿನ ಕ್ಲಾಸ್ ಇರುತ್ತೆ. ನಾವು 6 ತಿಂಗಳುಗಟ್ಟಲೆ ಒಂದು ಸಬ್ಜೆಕ್ಟ್ನ ಓದಿ ಮಾಡೋದನ್ನ ಅವರು ಒಂದೇ ದಿನದಲ್ಲಿ ಓದಿ ಅವ್ರಿಗೂ ನಮಗೂ ಎಲಿಜಿಬಿಲಿಟಿ ಸೇಮ್ ಮಾಡಿದ್ದಾರೆ, ಅವ್ರಿಗೂ ನಮಗೂ ಒಂದೇ ಅನ್ನಂಗೆ ಮಾಡಿದ್ದಾರೆ. ಮತ್ತು ನಾವು ಮತ್ತು ಎಕ್ಸಾಮ್ನ ಪ್ರತಿ ವರ್ಷ ಕಂಡಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಮತ್ತು ಪ್ರೈವೇಟ್ ಕಾಲೇಜಸ್ ಈ ವರ್ಷ 8 ಪ್ರೈವೇಟ್ ಕಾಲೇಜಸ್, ಅಗ್ರಿಕಲ್ಚರ್ ಕಾಲೇಜಸ್ನ ಕೊಟ್ಟಿದ್ದಾರೆ. ಯಾವುದೇ ರೀತಿ ಇವಾಗ ಗೌರ್ಮೆಂಟ್ ಕಾಲೇಜಸ್ಸಲ್ಲಿ ನೋಡಿದ್ರೆ ಅದಕ್ಕೆ ಆದಂಥ ಫೆಸಿಲಿಟೀಸ್ ಬೇಕು, ಫೀಲ್ಡ್ಸ್ ಬೇಕು, ಅದಕ್ಕೆ ಆದಂಥ ಲ್ಯಾಬ್ಗಳು ಬೇಕು, ತುಂಬ ಫೆಸಿಲಿಟೀಸ್, ಹಣಗಳು ಜಾಸ್ತಿ ಖರ್ಚಾಗಬೇಕು. ಯಾಕಂದರೆ ಗೌರ್ಮೆಂಟಲ್ಲಿ ಮಾಡ್ತಿದೆ, ಗೌರ್ಮೆಂಟ್ ಕಾಲೇಜಸ್ ಎಲ್ಲ ರೀತಿ ಫೆಸಿಲಿಟೀಸ್ ಇದೆ ಮಾಡ್ತಿದ್ದಾರೆ. ಅದೇ ಪ್ರೈವೇಟ್ ಕಾಲೇಜಸ್ಸಲ್ಲಿ ಸರಿಯಾದ ರೀತಿ ಫೀಲ್ಡ್ ಇರಲ್ಲ, ವ್ಯವಸಾಯವಾಗಲಿ, ಟೀಚಿಂಗ್ ಮಾಡೋಕ್ಕಾಗಲಿ ಯಾವುದೇ ರೀತಿ ಲ್ಯಾಬ್ಸ್ ಇರಲ್ಲ, ಸ್ಟಾಫ್ಸ್ ಇರಲ್ಲ. ಆದರೂ 8 ಕಾಲೇಜ್ಗಳಿಗೆ ಮಾನ್ಯತೆಯನ್ನು ಕೊಟ್ಟಿದೆ. ಈ ವರ್ಷ KA ಇಂದ ಸರ್ಕಾರದಿಂದ ಆದೇಶ ಆಗಿದೆ. ಆ ಖಾಸಗಿ ಕೃಷಿ ಕಾಲೇಜ್ಗಳನ್ನ